ಕರ್ನಾಟಕ ಮಾತ್ರ ಅಲ್ಲ, ದೇಶದಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಇತ್ತ ವರುಣನ ಆರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ಮಳೆ ಹೊಡೆತಕ್ಕೆ ಪತರುಗುಟ್ಟಿ ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟವಾಗಿದೆ. ಮಳೆ 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 ಎಲ್ಲಿ ನೋಡಿದ್ರು ಮಳೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೀರೋ ನೀರು. ಇನ್ನು ಕೆಲವೆಡೆ ಮುಂಗಾರು ಶುರುವಾಗಿಲ್ಲ, ಆಗಲೇ ಮಳೆರಾಯ ಚಚ್ಚುತ್ತಿದ್ದಾನೆ. ರಾಷ್ಟ್ರ ರಾಜಧಾನಿಯಲ್ಲಿ ಮಳೆ ಅಬ್ಬರ. 2 ಗಂಟೆ ಮಳೆಗೆ ಮುಳುಗಿದ ದೆಹಲಿ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ, ದೆಹಲಿಯಲ್ಲಿ ಗಾಳಿ ವೇಗವಾಗಿ ಬೀಸ್ತಾ ಇದೆ. ಗುಡುಗು ಸಹಿತ ಮಳೆ ಅಬ್ಬರಿಸಿ ಬೊಬ್ಬೆರಿಯುತ್ತಿದೆ. ಕೇವಲ 2 ಗಂಟೆ ಸುರಿದ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎಲ್ಲಿ ನೋಡಿದರೂ ನೀರು, ಕೆರೆಯಂತಾದ ರಸ್ತೆಗಳು, ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಧೌಲಾ ಕುವಾನ್ನಲ್ಲಿ ಭಾರೀ ಮಳೆಗೆ ಅಂಡರ್ ಪಾಸ್ಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೀರಿನ ಪ್ರಮಾಣ ಲೆಕ್ಕಿಸದೆ ಹೋದ ಬಸ್, ಕಾರುಗಳು ಅಂಡರ್ ಪಾಸ್ನಲ್ಲೇ ಕೆಟ್ಟು ನಿಂತಿವೆ. परेड ग्राउंड से वहाँ से गाड़ी लाया था अपने धौला कुआं से पीछे से. वहाँ फायरिंग होती है बच्चों की, एनसीसी के बच्चों की, तो उसके लिए हम लेट हो रहे थे. मैं सोचा निकल जाएगी, और पानी भरा था. कार का मैंने ध्यान नहीं दिया, स्पीड में निकाली, निकली नहीं गाड़ी और गाड़ी फंस गई. जैसे कि अब जल्दी था क्योंकि उनको टाइम तो था उनका 7 बजे का, और मैं से को 7 यही बज रहे थे. अब फिर तो निकल जाती, नॉर्मल बात है. ದೆಹಲಿಯ ಮೋತಿಬಾಗ್, ಮಿಂಟೋ ರಸ್ತೆ, ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದ ರಸ್ತೆಗಳಲ್ಲಿ ನೀರು ನಿಂತಿದೆ. ಐಟಿಒ, ಸುಬ್ರಟೋ ಪಾರ್ಕ್, ನಾನಕ್ಪುರ ಅಂಡರ್ಪಾಸ್, ಚಾಣಕ್ಯಪುರಿಯಲ್ಲಿ ನೀರು ತುಂಬಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಿಮಾನಗಳ ಮಾರ್ಗ ಬದಲಾವಣೆ. ಭಾರೀ ಬಿರುಗಾಳಿ ಮಳೆಯಿಂದ ದೆಹಲಿಯ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ 49 ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಇನ್ನು ಮಳೆಗೆ ದೆಹಲಿ ಏರ್ಪೋರ್ಟ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿನ ಭಾರಕ್ಕೆ ಟಿನ್ ಶೆಡ್ ಕುಸಿದಿದೆ. ಪ್ರಯಾಣಿಕರ ಪಿಕಪ್ ಪ್ರದೇಶದಲ್ಲಿ ಚಾವಣಿ ಕುಸಿದಿದ್ದು, ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅಪಾಯವಾಗಿಲ್ಲ. ಮೇಘ ಸ್ಫೋಟ, ಕೊಚ್ಚಿ ಹೋದವು ಕಾರು. ಹಿಮಾಚಲ ಪ್ರದೇಶದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿದೆ. ಶಿಮ್ಲಾ ಜಿಲ್ಲೆ ರಾಂಪುರದ ಜಗತ್ಖಾನ ಪ್ರದೇಶದ ಬಳಿ ಹಠಾತ್ ಮೇಘ ಸ್ಫೋಟ ಸಂಭವಿಸಿದೆ. ರಾಂಪುರ ಗ್ರಾಮವಂತೂ ಅಕ್ಷರಶಃ ನಡುಗಿ ಹೋಗಿದೆ. ಗುಡ್ಡದಿಂದ ಕೊಚ್ಚಿ ಬಂದ ಕಲ್ಲು, ಮಣ್ಣು ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿದೆ. ಕಾರುಗಳು ಕೊಚ್ಚಿ ಹೋಗಿವೆ. ಇನ್ನು ಮನೆಗಳಿಗೂ ನೀರು ನುಗ್ಗಿದೆ. ಇದರಿಂದ ನಿವಾಸಿಗಳು ಬೀದಿಗೆ ಬಂದಿದ್ದಾರೆ. हमारे घर के बगल में बाढ़ आई है, सारी गाड़ियां बहा के लेगी और हम नंगे पैर बच्चों को लेके भागे हैं. ना कपड़ा ना कुछ, ऊपर बारिश हो रही थी. फिर हम बाबा जी के पास गए. बाबा जी ने हमारी बहुत हेल्प की. आयुष भैया ने हमारी हेल्प की. आयुष भैया ने हमको धर्मशाला दिया, रजाई दी, बिस्तर दिए. हमने रात वहीं गुजारी है. 4 दिन के लिए हमारे लिए वो हॉल खुला है. ಸಟ್ಲೇಜ್ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾದ ಹಿನ್ನೆಲೆ ಸ್ಥಳೀಯರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಪ್ರವಾಹದ ನೀರಿನಿಂದ ಕೊಚ್ಚಿ ಹೋಗಿದ್ದ ಹಲವಾರು ವಾಹನಗಳನ್ನು ನದಿಯ ದಡಕ್ಕೆ ಕೊಂಡೊಯ್ಯಲಾಗಿದೆ. ಇನ್ನು ಸುಮಾರು 10 ವಾಹನಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಉತ್ತರದಿಂದ ದಕ್ಷಿಣದವರೆಗೂ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದು, ರಣಮಳೆಗೆ ರಾಷ್ಟ್ರ ರಾಜಧಾನಿ ಹಾಗೂ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಇನ್ನು 2-3 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಮಾತ್ರ ಅಲ್ಲ, ದೇಶದಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಇತ್ತ ವರುಣನ ಆರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ಮಳೆ ಹೊಡೆತಕ್ಕೆ ಪತರುಗುಟ್ಟಿ ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟವಾಗಿದೆ. ಮಳೆ 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 ಎಲ್ಲಿ ನೋಡಿದ್ರು ಮಳೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೀರೋ ನೀರು. ಇನ್ನು ಕೆಲವೆಡೆ ಮುಂಗಾರು ಶುರುವಾಗಿಲ್ಲ, ಆಗಲೇ ಮಳೆರಾಯ ಚಚ್ಚುತ್ತಿದ್ದಾನೆ. ರಾಷ್ಟ್ರ ರಾಜಧಾನಿಯಲ್ಲಿ ಮಳೆ ಅಬ್ಬರ.
2 ಗಂಟೆ ಮಳೆಗೆ ಮುಳುಗಿದ ದೆಹಲಿ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ, ದೆಹಲಿಯಲ್ಲಿ ಗಾಳಿ ವೇಗವಾಗಿ ಬೀಸ್ತಾ ಇದೆ. ಗುಡುಗು ಸಹಿತ ಮಳೆ ಅಬ್ಬರಿಸಿ ಬೊಬ್ಬೆರಿಯುತ್ತಿದೆ. ಕೇವಲ 2 ಗಂಟೆ ಸುರಿದ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎಲ್ಲಿ ನೋಡಿದರೂ ನೀರು, ಕೆರೆಯಂತಾದ ರಸ್ತೆಗಳು, ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಧೌಲಾ ಕುವಾನ್ನಲ್ಲಿ ಭಾರೀ ಮಳೆಗೆ ಅಂಡರ್ ಪಾಸ್ಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೀರಿನ ಪ್ರಮಾಣ ಲೆಕ್ಕಿಸದೆ ಹೋದ ಬಸ್, ಕಾರುಗಳು ಅಂಡರ್ ಪಾಸ್ನಲ್ಲೇ ಕೆಟ್ಟು ನಿಂತಿವೆ. परेड ग्राउंड से वहाँ से गाड़ी लाया था अपने धौला कुआं से पीछे से. वहाँ फायरिंग होती है बच्चों की, एनसीसी के बच्चों की. तो उसके लिए हम लेट हो रहे थे. मैं सोचा निकल जाएगी, और पानी भरा था. कार का मैंने ध्यान नहीं दिया, स्पीड में निकाली, निकली नहीं गाड़ी और गाड़ी फंस गई. जैसे कि अब जल्दी था क्योंकि उनको टाइम तो था उनका 7 बजे का, और मैं को 7 यही बज रहे थे. अब फिर तो निकल जाती, नॉर्मल बात है. ದೆಹಲಿಯ ಮೋತಿಬಾಗ್, ಮಿಂಟೋ ರಸ್ತೆ, ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದ ರಸ್ತೆಗಳಲ್ಲಿ ನೀರು ನಿಂತಿದೆ. ಐಟಿಒ, ಸುಬ್ರೋಟೋ ಪಾರ್ಕ್, ನಾನಕ್ಪುರ ಅಂಡರ್ಪಾಸ್, ಚಾಣಕ್ಯಪುರಿಯಲ್ಲಿ ನೀರು ತುಂಬಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಿಮಾನಗಳ ಮಾರ್ಗ ಬದಲಾವಣೆ. ಭಾರೀ ಬಿರುಗಾಳಿ ಮಳೆಯಿಂದ ದೆಹಲಿಯ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ 49 ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಇನ್ನು ಮಳೆಗೆ ದೆಹಲಿ ಏರ್ಪೋರ್ಟ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿನ ಭಾರಕ್ಕೆ ಟಿನ್ ಶೆಡ್ ಕುಸಿದಿದೆ. ಪ್ರಯಾಣಿಕರ ಪಿಕಪ್ ಪ್ರದೇಶದಲ್ಲಿ ಚಾವಣಿ ಕುಸಿದಿದ್ದು, ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅಪಾಯವಾಗಿಲ್ಲ. ಮೆಗಾ ಸ್ಫೋಟ, ಕೊಚ್ಚಿ ಹೋದವು ಕಾರು. ಹಿಮಾಚಲ ಪ್ರದೇಶದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿದೆ. ಶಿಮ್ಲಾ ಜಿಲ್ಲೆ ರಾಂಪುರದ ಜಗತ್ಖಾನ ಪ್ರದೇಶದ ಬಳಿ ಹಠಾತ್ ಮೇಘಾ ಸ್ಫೋಟ ಸಂಭವಿಸಿದೆ. ರಾಂಪುರ ಗ್ರಾಮವಂತೂ ಅಕ್ಷರಶಃ ನಡುಗಿ ಹೋಗಿದೆ. ಗುಡ್ಡದಿಂದ ಕೊಚ್ಚಿ ಬಂದ ಕಲ್ಲು, ಮಣ್ಣು ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿದೆ. ಕಾರುಗಳು ಕೊಚ್ಚಿ ಹೋಗಿವೆ. ಇನ್ನು ಮನೆಗಳಿಗೂ ನೀರು ನುಗ್ಗಿದೆ. ಇದರಿಂದ ನಿವಾಸಿಗಳು ಬೀದಿಗೆ ಬಂದಿದ್ದಾರೆ. हमारे घर के बगल में बाढ़ आई है, सारी गाड़ियां बहा के लेगी और हम नंगे पैर बच्चों को लेके भागे हैं. ना कपड़ा ना कुछ, ऊपर बारिश हो रही थी. फिर हम बाबा जी के पास गए. बाबा जी ने हमारी बहुत हेल्प की. आयुष भैया ने हमारी हेल्प की. आयुष भैया ने हमको धर्मशाला दिया, रजाई दी, बिस्तर दिए. हमने रात वहीं गुजारी है. 4 दिन के लिए हमारे लिए वो हॉल खुला है. ಸಟ್ಲೇಜ್ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾದ ಹಿನ್ನೆಲೆ ಸ್ಥಳೀಯರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಪ್ರವಾಹದ ನೀರಿನಿಂದ ಕೊಚ್ಚಿ ಹೋಗಿದ್ದ ಹಲವಾರು ವಾಹನಗಳನ್ನು ನದಿಯ ದಡಕ್ಕೆ ಕೊಂಡೊಯ್ಯಲಾಗಿದೆ. ಇನ್ನು ಸುಮಾರು 10 ವಾಹನಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಉತ್ತರದಿಂದ ದಕ್ಷಿಣದವರೆಗೂ ವರುಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದು, ರಣಮಳೆಗೆ ರಾಷ್ಟ್ರ ರಾಜಧಾನಿ ಹಾಗೂ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಇನ್ನು 2-3 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.